ತಾಯಿಯವರು ತುಂಬಾ ಸ್ಟ್ರಿಕ್ಟ್ ಇರ್ಲಿಲ್ಲ, ತುಂಬಾ ಫ್ರೆಂಡ್ಲಿ ಆಗಿದ್ರು ಅಂತ. ಅದ್ರ ಜೊತೆಗೆ ಟೀಚರ್ ಕೂಡ ಆಗಿದ್ರು. ಒಂದ್ ಕಡೆ ಮನೆಯಲ್ಲಿ ತಾಯಿ ಫ್ರೆಂಡ್ ಆಗಿದ್ರು, ಅದ್ರ ಜೊತೆಗೆ ಸ್ಕೂಲಲ್ಲಿ ಟೀಚರ್ ಆಗಿದ್ರು, ಅದ್ರ ಜೊತೆಗೆ ಫ್ರೆಂಡ್ ಆಗಿದ್ರು. ನಿಮ್ಮೆಲ್ಲಾ ಒಂದು ಡೆವಲಪ್ಮೆಂಟ್ಸ್ ಏನೇನ್ ಬೇಕಿತ್ತು ಬಾಲ್ಯ ಜೀವನದಲ್ಲಿ ಅದನ್ನೆಲ್ಲಾನು ಕೂಡ ಫುಲ್ಫಿಲ್ ಮಾಡ್ತಿದ್ರು. ಸೊ ಈಗ ತಾಯಿಯವ್ರನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ಅಂತ? ಆಬ್ವಿಯಸ್ಲಿ ಮಿಸ್ ಮಾಡ್ಕೊಂತೀನಿ. ಅದು ಎಸ್ಪೆಷಲಿ ಏನಾಗತ್ತೆ, ಎಷ್ಟ್ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಗೊತ್ತಿಲ್ಲ. ಈಗ ಒಂದು ಕಾಲೇಜ್ ಟೈಮ್ ಅಲ್ಲೆಲ್ಲ ಇರ್ಬೇಕಾದ್ರೆ ನಾವು ಅಂದ್ರೆ ಈಗ ನಾನು ಕಾಲೇಜ್ ಮುಗಿಸಿದ ಮೇಲೆ ಡಿಪ್ಲೊಮಾ ಇರ್ಬೇಕಾದ್ರೆ ನನ್ನ ತಾಯಿ ತೀರ್ಕೊಂಡಿದ್ದು. ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ನಮ್ಗೆ ಆ ಟೈಮ್ ಅಲ್ಲಿ ಆ ಒಂದು ಏನು ಫೀಲ್ ಗೊತ್ತಾಗಲ್ಲ. ಓಕೆ, ಆ ಟೈಮಲ್ಲಿ ದುಃಖ ಆಗತ್ತೆ, ಎಲ್ಲ ಆಗತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ತಾಯಿ ಅನ್ನೋರು ನಾವು ಮಿಸ್ ಮಾಡ್ಕೊಳ್ಳೋದೇ ಈ ಒಂದ್ ಏಜ್ ಅಲ್ಲಿ. ಅಂದ್ರೆ ಈಗ ನೆಕ್ಸ್ಟ್ ನಾವು ಮದ್ವೆ ಆಗಿರ್ಬೋದು, ಈ ಒಂದ್ ಟೈಮ್ ಅಲ್ಲಿ ನಮ್ ಸುತ್ತಮುತ್ತ ಎಲ್ಲ ನಡೆಯೋ ಥಿಂಗ್ಸ್ ಗಳೆಲ್ಲ ನೋಡಿದಾಗ ಆ ಟೈಮಲ್ಲಿ ಓಕೆ ನನ್ನ ಅಮ್ಮ ಇಲ್ಲ ಈಗ ಜೊತೆಗೆ ಅನ್ನೋ ನೋವಿರುತ್ತೆ ಅಷ್ಟೇ. ಬಿಟ್ರೆ ಬಟ್ ಆ ಇಂಪಾರ್ಟೆನ್ಸ್ ಇದೆ ಗೊತ್ತಾ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತಾಯಿಂದಿರು. ಓಕೆ, ಆ ಒಂದ್ ಮದ್ವೆ ಟೈಮ್ ಬಂದಾಗ ಆಗಿರ್ಬೋದು, ಇಲ್ಲಾಂದ್ರೆ ಅದಕ್ಕಿಂತ ಮುಂಚೆ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಮದ್ವೆ, ಅದಕ್ಕಿಂತ ಮುಂಚೆ ಆಗಿರ್ಬೋದು, ತುಂಬಾನೇ ಸಿಚುಯೇಷನ್ಸ್ ಅಲ್ಲಿ ಮಿಸ್ ಮಾಡ್ಕೊಂತೀವಿ. ಅಂಡ್ ಈ ಒಂದು 20 years ಒಳಗಡೆ ಹೆಂಗಿರುತ್ತೆ ನಮ್ಗೇನು ಲೈಫಲ್ಲಿ 22 years ಒಳಗಡೆ ಹೆಂಗಿರುತ್ತೆ ನಮ್ ಲೈಫಲ್ಲಿ ಏನು ಅಂತ ಸೀರಿಯಸ್ ಮ್ಯಾಟ್ರ್ ಏನಿಲ್ಲ. ಏನಂದ್ರೆ ಏನ್ ತಲೆಗೆ ಹೋಗಂತದ್ ಏನು ಇರಲ್ಲ, ತಿರ್ಗಾಡು ತಿನ್ನು ಇಂಥದೇ ಇರುತ್ತೆ. ಆ ಟೈಮಲ್ಲಿ ಎಲ್ಲೋ ಒಂದ್ 2 ಸಲ ಮಿಸ್ ಮಾಡ್ಕೊಬಹುದು, ಎಲ್ಲ ಕೇರ್ ಮಾಡಕ್ಕಿಲ್ಲ, ಇಲ್ಲಾಂದ್ರೆ ವಾಟ್ ಎವರ್ ಹುಷಾರಿಲ್ದೆ ಇದ್ದಾಗ, ಯಾರ್ದೋ ಫ್ಯಾಮಿಲಿ ನೋಡಿದಾಗ. ಬಟ್ ಈಗ ಅಂದ್ರೆ ನಮ್ಗೆ ಲೈಫಲ್ಲಿ ಸೀರಿಯಸ್ನೆಸ್ ಅಂತ ಯಾವಾಗ ಬರುತ್ತೆ, ಲೈಫ್ನ ನಾವ್ ಆಕ್ಚುಲ್ ಆಗಿ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ 23-25 ಆದ್ಮೇಲೆ, ಆಗ ತುಂಬಾ ವಿಷಯಗಳಲ್ಲಿ ಮಿಸ್ ಮಾಡ್ಕೊಂತೀವಿ. ಇವಾಗ ಅನ್ಸತ್ತೆ ಅಂದ್ರೆ ಕೆಲವೊಂದ್ ಟೈಮ್ ಅದು ಅವಾಗ ಹಿಟ್ ಆಗಿರಲ್ಲ, ಈಗ ನಮ್ಗೆ ತುಂಬಾ ಹಿಟ್ ಆಗತ್ತೆ ಒಳಗಡೆ. ಕೆಲವೊಂದ್ ಟೈಮ್ ನಮ್ಗೆ ಗೊತ್ತೂ ಇರಲ್ಲ, ಓಕೆ ಈ ವಿಷಯಕ್ಕೆ ನಮ್ಗೆ ಹಿಟ್ ಆಗಿದೆ, ನಾವ್ ಅದ್ರಿಂದ ಏನೋ ಗಾಂತ್ರು ಆಗ್ತಿದೀವಿ ಅನ್ನೋದು ನಮ್ಗೆ ಗೊತ್ತಾಗಿರಲ್ಲ, ಗೊತ್ತರು ಆಗ್ತಿದೀವಿ ಅನ್ನೋದು. ಸೊ ನನ್ಗದಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನನಗೆ ಆ ಒಂದು 3-4 years ನಂಗೆ ಗೊತ್ತೇ ಆಗಿರ್ಲಿಲ್ಲ ಆ ಒಂದು ಸೀರಿಯಸ್ನೆಸ್. ಬೇಜಾರಾಗಿತ್ತಷ್ಟೇ. ಬಟ್ ಒಂದು 4-5 years ಆದ್ಮೇಲೆ ನನ್ಗೆ ತುಂಬಾನೇ ಪ್ರಾಬ್ಲಮ್ ಆಯ್ತು ಆ ವಿಷಯದಿಂದ. ಬಟ್ ಈಗ ಓಕೆ, ಅಂದ್ರೆ ಈಗ ಮೆಚುರಿಟಿ ಇರೋದ್ರಿಂದ ಏನು ಮಾಡಕ್ಕಾಗಲ್ಲ, ಮೂವ್ ಆನ್ ಆಗ್ಲೇಬೇಕು. ಏನಾಗಿತ್ತು ಅಮ್ಮನ್ಗೆ ಅಂತ? ಅಮ್ಮಂಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಸೊ ಅವರು ಡಯಾಲಿಸಿಸ್ ಮೇಲೆ ಒಂದು 7.5-8 years ಇದ್ರು. ತುಂಬಾ ರೇರ್ ಆಕ್ಚುಲಿ ಇರೋದು ಅವಾಗ. ಇವಾಗಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಓಕೆ, ಬಟ್ ಅವಾಗೆಲ್ಲ ಅಷ್ಟು ವರ್ಷ ಇರೋದು ತುಂಬಾ ರೇರು. ಬಟ್ ತುಂಬಾ ಸ್ಟ್ರಾಂಗ್ ಲೇಡಿ ಅವರು. ಸೊ 8 years ಇದ್ರು ಡಯಾಲಿಸಿಸ್ ಮೇಲೆನೆ. ಅದಾದ್ಮೇಲೆ ಇನ್ಫೆಕ್ಷನ್ ಜಾಸ್ತಿ ಆಗಿ ತೀರ್ಕೊಂಡ್ರು. ಅಂದ್ರೆ ಅಷ್ಟರಲ್ಲಿ ಆಲ್ರೆಡಿ ನೀವು ಆಕ್ಟಿಂಗ್ ಫೀಲ್ಡ್ ಎಂಟ್ರಿ ಕೊಟ್ಟಿದ್ರಾ? ಹಾ, ಐ ಥಿಂಕ್ ಪುನರ್ವಿವಾಹ ಮಾಡಿದ್ದೆ ಒಂದ್ ಗ್ಯಾಪ್ ಅಲ್ಲಿ. ಅಮ್ಮ ತೀರ್ಕೊಂಡಾಗ ಪುನರ್ವಿವಾಹ ಅಲ್ಲಿ, ಅದು ನಾನು ಈ ಅರಮನೆ ಆಗಿರ್ಬೋದು, ಅರಮನೆ ಅಲ್ಲ, ಪುನರ್ವಿವಾಹ, ಅನುರಾಗ ಸಂಗಮ ಅದೆಲ್ಲ ಲೈಕ್ ಸುಮ್ನೆ ಒಂದ್ 6 months ಮಾಡಿ ಬಿಟ್ಬಿಟ್ಟಿರೋದಷ್ಟೇ. ಸೊ ಆ ಟೈಮಲ್ಲಿ ಅಂಡ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು, ನಾನು ಲೀಡ್ ಮಾಡ್ಬೇಕು, ಹೀರೋಯಿನ್ ಆಗಿ ಮಾಡ್ಬೇಕು ಅನ್ನೋದೆಲ್ಲ ತುಂಬಾ ಇಷ್ಟ. ಅಮ್ಮ ತುಂಬಾ ಬ್ಯೂಟಿಫುಲ್ ಆಗಿದ್ರು. ಸೊ ಅವ್ರಿಗೆ ಆಫರ್ ಬಂದಿತ್ತು ಮೂವಿಲೆಲ್ಲ. ಸೊ ಈಗ ಅವ್ರಿಗೆ ಹೆಂಗಿತ್ತು ಅಂತಂದ್ರೆ ಮಗ್ಳು ಹೋಗ್ಲಿ, ಅಟ್ಲೀಸ್ಟ್ ನಾನ್ ಮಾಡ್ಲಿಲ್ಲ, ಮಗ್ಳು ಹೋಗ್ಲಿ ಅನ್ನೋದಿತ್ತು. ಬಟ್ ಅವ್ರು ನೋಡಕ್ ಆಗ್ಲಿಲ್ಲ ಅಷ್ಟೇ. ನಿಮ್ಮನ್ ಟಿವಿಯಲ್ಲಿ ನೋಡಿ ಏನಾದ್ರು ಹೇಳಿದ್ರ ಅಮ್ಮ ಅಂತ? ಅದೇ ಅವ್ರು ನನ್ನ ಹತ್ರ ಏನು ಓಕೆ, ಅವ್ರಿಗೆ ಯಾವತ್ತಿದ್ರು ಮಗ್ಳೇ ಅಷ್ಟೇ. ಅವ್ರೇನ್ ತುಂಬಾ ಏನು ಹೊಗಳೋದು ಆತರ ಏನ್ ಇರ್ತಿರ್ಲಿಲ್ಲ. ಬಟ್ ಯಾವಾಗ್ಲೂ ಹೇಳೋರು, ನೀನ್ ಲೀಡ್ ಮಾಡು, ನೆಕ್ಸ್ಟ್ ಲೀಡ್ ಮಾಡು ಅಂತ ಹೇಳ್ತಾ ಇದ್ರು. ಅಷ್ಟೇ. ಅಂದ್ರೆ ಚೆನ್ನಾಗಿ ಹೋಗ್ಬೇಕು ಈ ಕರಿಯರ್ ಅಲ್ಲಿ ಅನ್ನೋದೊಂದು ಇತ್ತು. ಬಿಟ್ರೆ ಏನು ಅಂದ್ರೆ ಅವ್ರಿಗೆ ಯಾವಾಗ್ಲೂ ಮಗ್ಳೇ ಅಲ್ಲ ನೋಡಿ. ಓಕೆ, ಆಮೇಲೆ ನಮ್ಮ ಮನೇಲಿ ಆತರನೂ ಅಲ್ಲ, ಓ ಮುದ್ದಮ್ಮ ಅದೆಲ್ಲ ಇಲ್ಲ, ಪ್ರೀತಿ ಅಷ್ಟೇ. ತುಂಬಾ ಮುದ್ ಮಾಡೋದು ಆತರನು ಏನು ಇರ್ತಿರ್ಲಿಲ್ಲ. ಅಮ್ಮನಂತೂ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರಿ. ಅಮ್ಮ ಕೊಟ್ಟಿರುವಂತಹ ಯಾವ ಒಂದು ಗಿಫ್ಟ್ ಈಗ್ಲೂ ನಿಮ್ಮ ಹತ್ರ ಇದೆ? ಅಂಡ್ ಏನ್ ಕೊಟ್ಟಿದ್ರು ಅಮ್ಮ ಗಿಫ್ಟ್? ಅಂಡ್ ಅದ್ರ ಜೊತೆಗೆ ಅಮ್ಮ ಲಾಸ್ಟ್ ಅಲ್ಲಿ ಏನಾದ್ರು ಒಂದು ಮಾತೇನಾದ್ರು ಹೇಳಿದ್ರಾ ನಿಮ್ಗೆ ಅಂತ? ಗಿಫ್ಟ್ ಅಂದ್ರೆ ಅವ್ರ ಈ ಲೈಫ್ ಕೊಟ್ಟಿರೋದೇ ಗಿಫ್ಟ್ ಅಂತ ಹೇಳ್ಬೋದು, ಇನ್ನೇನಿಲ್ಲ. ಅಂದ್ರೆ ಲೈಕ್ ಈ ನಮ್ಮಮ್ಮ ಅಂತಲ್ಲ, ಎಲ್ಲಾ ತಾಯಂದಿರು ಅಷ್ಟೇ. ಅಂದ್ರೆ ಒಂದ್ ಮದ್ವೆ ಆಗಿ ನಾವುಗಳು ಹುಟ್ಟ್ಮೇಲೆ ಅವ್ರ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಿ ಕಂಪ್ಲೀಟ್ ನಮ್ಗೋಸ್ಕರನೇ ಎಲ್ಲಾನು ಮಾಡ್ತಾರೆ. ಸೊ ಲೈಫಲ್ಲಿ ತುಂಬಾ ಕೊಟ್ಟಿರೋದಿರುತ್ತೆ. ಅಂದ್ರೆ ಎಷ್ಟೊಂದ್ಸಲ ಅವ್ರಿಗೆ ಏನೋ ತಗೊಳ್ಬೇಕು ಅಂತಂದ್ರು ಅದನ್ನ ತಗೊಳ್ದೆ ನಮಗ್ ಕೊಡ್ಸಿರೋದಿದೆ. ನಮ್ಮಮ್ಮನೂ ಅಷ್ಟೇ ಆ ವಿಷಯದಲ್ಲಿ. ಲೈಕ್ ಎಲ್ರಿಗೂ ಹೆಂಗೆ ಅವ್ರ ಅಮ್ಮಂದಿರ್ ಗ್ರೇಟೋ, ನನಗೆ ನಮ್ಮಮ್ಮ ಗ್ರೇಟು. ಸೊ ಆತರ ಥಿಂಗ್ಸ್ ಅಂದ್ರೆ ನನ್ನ ಲೈಫಲ್ಲಿ ನಾನು ಏನೇನ್ ಮಾಡಿದೀನಿ, ತಗೊಂಡಿದ್ದೀನಿ ಎಲ್ಲ ನನ್ನ ತಂದೆ ತಾಯಿನೇ ಕೊಟ್ಟಿರೋದು. ಸೊ ಅಮ್ಮ ಹೇಳಿರೋ ಮಾತು ಅಂದ್ರೆ ನಂಗೆ ಆಚೆ ತುಂಬಾ ಜನ ಹೇಳ್ತಾರೆ, ನೀನ್ ತುಂಬಾ ಸ್ಟ್ರಾಂಗ್. ಅಂದ್ರೆ ಇವಾಗ ನನ್ ಸುತ್ತಮುತ್ತ ಇರ್ಬೇಕಾದ್ರೆ ನಂಗೆ ತುಂಬಾ ಜನ ಕಾಂಪ್ಲಿಮೆಂಟ್ ಅಂತ ಕೊಡ್ಬೋದು. ನನ್ ಜೊತೆ
ಇದ್ದವ್ರು ಹೇಳ್ತಾ ನೀನ್ ತುಂಬಾ ಸ್ಟ್ರಾಂಗ್ ಮೈಂಡೆಡ್ ಅಂಡ್ ಆಚೆ ಆಗಿರ್ಬೋದು, ನೀನು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಂಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಅವಾಗ ನಾನು ನಮ್ಮಮ್ಮ ನೆನಪಿಸ್ಕೊಂತೀನಿ. ಅಂದ್ರೆ ಲೈಕ್ ಇಟ್ಸ್ ನಾಟ್ ಲೈಕ್ ಒಂದು ಮಾತು ಅನ್ನೋದಲ್ಲ, ಅವ್ರು ನಡ್ಕೊಂಡ್ ಬಂದಿರೋ ರೀತಿನ ನಾವ್ ಹೇಗೆ ನಮ್ಗೆ ಗೊತ್ತಿಲ್ಲದೆ ನಾವ್ ಅಳವಡಿಸ್ಕೊಂಡಿರ್ತೀವಿ. ಅಂಡ್ ಕೆಲವೊಂದು ಇವಾಗ ನಾನು ಆಗ್ಲೇ ಹೇಳ್ದೆ, ನನಗ್ ಗೊತ್ತಿಲ್ಲ, ಅಂದ್ರೆ ನಾನ್ ಇವಾಗ ಕುತ್ಕೊಂಡು ಯೋಚನೆ ಮಾಡಿದ್ರು ನಂದೊಂದ್ ರೂಲ್ಸ್ ಇದೆ. ಅಂದ್ರೆ ನಂದೊಂದ್ ಬುಕ್ ಇರುತ್ತೆ, ನಾನು ಯಾವತ್ತೇ ಕುತ್ಕೊಂಡು ಆ ಬುಕ್ ನ ಓಪನ್ ಮಾಡ್ಕೊಂಡು ನೋಡ್ದಾಗ್ಲು ನಂಗೆ ಎಲ್ಲೂ ಒಂಥರ ಈಗ ಯಾವ್ದೋ ಒಂದು ಚುಕ್ಕಿ ಅನ್ನೋ ತರ ಕಾಣಿಸ್ಬಾರ್ದು. ಅಂದ್ರೆ ನನ್ ಕಣ್ಮುಚ್ಕೊಂಡ್ ಕುತ್ಕೊಂಡು ಯೋಚನೆ ಮಾಡಿದ್ರು ಯಾವತ್ತು ಓಕೆ ಯಾಕೋ ಇದನ್ನ ಮಾಡ್ಬಾರ್ದು ಲೈಫಲ್ಲಿ, ನಾನು ಇದೊಂದು ತಪ್ಪು ಮಾಡ್ಬಿಟ್ಟೆ ಅಂತ ನಾನು ಯಾವಾಗ್ಲೂ ಆ ಬುಕ್ ನನ್ನ ಹತ್ರ ಇದೆ ಅನ್ಕೊಂಡು ನಾನು ನಡ್ಕೊಂಡು ಹೋಗ್ತೀನಿ. ಸೊ ಇದನ್ನೆಲ್ಲ ಕಲ್ತಿರೋದು ನಮ್ಮ ಅಮ್ಮನಿಂದ. ನಮ್ಮ ಅಮ್ಮನ ಯಾವಾಗ್ಲೂ ಹೇಳ್ತಾ ಇದ್ರು, ಮಾಡಕ್ ಮುಂಚೆ 100 ಸಲ ಯೋಚನೆ ಮಾಡು, ಬಟ್ ಮಾಡದ್ಮೇಲೆ ರಿಗ್ರೆಟ್ ಮಾಡ್ಬೇಡ ಅಂತ. ಸೊ ಈ ಕೆಲವೊಂದು ಅಂಡ್ ಎಲ್ಲ ಅವ್ರು ಇದ್ದಿದ್ ರೀತಿ ಅದು. ಸೊ ನಾನು ಆಗ್ಲೇ ಹೇಳ್ದಾಗ ನಿಮ್ಗೊಂದು ಹೇಳ್ದೆ, ಯಾವುದೇ ಒಂದ್ ಏಜಲ್ಲಿ ಆಗಿರ್ಬೋದು ತಿಳ್ಕೊಬೇಕು ಬಿಟ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬಾರ್ದು, ಅದು ರೈಟ್ ಏಜಲ್ಲಿ. ಇದೆಲ್ಲಾನು ಅಮ್ಮನ್ ಇಂದಾನೇ ಬಂದಿರೋದು ನನ್ಗೆ. ಸೊ ಅದ್ರಲ್ಲಿ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಅಂದ್ರೆ ಅವ್ರು ಹೇಳ್ಕೊಟ್ಟಿರೋ ವಿಷಯ, ಅವ್ರನ್ನ ಅಂದ್ರೆ ನಮ್ಮನ್ನ ಬೆಳೆಸಿರೋ ರೀತಿ. ಈಗ ಯಾರೋ ಆಚೆ ನನ್ಗೆ ಹೊಗಳೋದಾಗ ಈಗ ನಂಗೆ ಎಷ್ಟೊಂದ್ ಜನ ಹೇಳ್ತಾರೆ ಶೂಟಿಂಗ್ ಅಲ್ಲಿ ಇರ್ಬೇಕಾದ್ರೆ, ಇವಾಗ ನನ್ ತಂದೆ ಕ್ಯಾರೆಕ್ಟರ್ ಮಾಡೋರು, ಈಗ ಅವ್ರಿಗೆಲ್ಲ ನನ್ನ ಏಜ್ ಅಷ್ಟೇ ಮಕ್ಳಿರಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ, ಇನ್ನ ಚಿಕ್ಕ ಏಜಿನ ಮಕ್ಳಿರ್ತಾರೆ, ಹೆಣ್ಮಕ್ಳಿರ್ತಾರೆ. ನಂಗೆ ತುಂಬಾ ಜನ ಹೇಳಿದ್ದಾರೆ, ನನ್ನ ಮಗಳು ಲೈಕ್ ದೊಡ್ಡವಳಾದ್ಮೇಲೆ ನಿನ್ ತರ ಇರ್ಬೇಕು, ಆಚೆ ಆಗಿರ್ಬೋದು, ನೀನ್ ಇರೋ ರೀತಿ ಆಗಿರ್ಬೋದು, ನಿನ್ ತರ ಇರ್ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನಾನು ಕೇಳಿಸ್ಕೊಂಡಾಗ ನನ್ಗೆ ಅನ್ಸುತ್ತೆ ವಾವ್, ನಮ್ಮಮ್ಮ ಹೌದು, ಅಂದ್ರೆ ನನ್ನ ಅಮ್ಮ ಅಪ್ಪ ಆಗಿರ್ಬೋದು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮನ್ನ ಅಂತ. ಅಮೂಲ್ಯ ಅವರು ಅಪ್ಪನ ಮಗಳ ಅಮ್ಮನ ಮಗಳ? ಅಂದ್ರೆ ಇವಾಗ ನನ್ಗೆ ಏನಾಯ್ತಂದ್ರೆ ಒಂದು ಸ್ಕೂಲ್ ಅಂದ್ರೆ ಒಂದ್ ಹೈಸ್ಕೂಲ್ ಬರೋ ತನಕ ಅಪ್ಪನ್ ಮಗಳು, ಹೈಸ್ಕೂಲ್ ಬಂದ್ಮೇಲೆ ಅಮ್ಮನ್ ಮಗಳು, ಅಗೇನ್ ಅಮ್ಮ ಹೋದ್ರು, ಅಗೇನ್ ಅಪ್ಪನ್ ಮಗಳು. ಬಟ್ ಅಮ್ಮ ಇಲ್ಲ ಅಂತಂದ್ರು ಕೂಡ ಅಮ್ಮ ಹೇಳ್ಕೊಟ್ಟಿರುವಂತಹ ಒಂದಷ್ಟು ಮಾರ್ಗದರ್ಶನಗಳು ತುಂಬಾ ಹೆಲ್ಪ್ಫುಲ್ ಮಾಡ್ತಿದೆ. ಬಿಕಾಸ್ ಯಾಕಂತಂದ್ರೆ ಈಗ ತಾನೇ ಹೇಳ್ತಾ ಇದ್ರಿ ನೀವು, ನನ್ಗೆ ಸೀರಿಯಲ್ಸ್ ಅಲ್ಲೆಲ್ಲಾನು ನನ್ನ ತಂದೆ ಕ್ಯಾರೆಕ್ಟರ್ ಮಾಡುವಂತರ ಎಲ್ಲಾನು ಕೂಡ ನನ್ನ ಮಗಳು ಇದೇ ತರ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬೆಳೆಸಿರುವಂತ ವಿಧಾನ ಹೆಂಗಿರುತ್ತೆ ಅಂತ ಹೇಳಿ ಪ್ರತಿಯೊಬ್ರು ನೋಡ್ತಿರುವಂತ ವೀಕ್ಷಕರಿಗೆ ಗೊತ್ತಾಗುತ್ತೆ. ಅವರು ಕೂಡ ಮೇ ಬಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನನ್ನ ಮಗಳು ಅಮೂಲ್ಯನ್ ತರಾನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಆಚೆ ಟಿವಿಯಲ್ಲಿ ನೋಡೋರಿಗೆ ಇಲ್ಲ ಆನ್ ಸ್ಕ್ರೀನ್ ನೋಡೋರಿಗೆ ಇಲ್ಲ ವಾಟ್ ಎವರ್ ಸೋಷಿಯಲ್ ಮೀಡಿಯಲ್ಲಿ ನೋಡೋರಿಗೆ ನಮ್ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಲ್ಲ. ಈಗ ನಾವೇನ್ ಪೋಸ್ಟ್ ಮಾಡ್ತೀವಿ ಅದನ್ನ ನೋಡಿ ತಿಳ್ಕೊಂಡಿರ್ತಾರೆ ನಾವೇನು ಅನ್ನೋದು. ಅಂಡ್ ಅವ್ರದೇ ಒಂದು ಸ್ಟೋರಿ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಓಕೆ ಇವ್ರು ಹಿಂಗೆ ಈ ತರ ಇದಾರೆ ಅಂದ್ರೆ ಹಿಂಗೆ ಅನ್ನೋದು ಅವ್ರನ್ನ ಅಂದ್ರೆ ಕಂಡಿಟ್ಕೊಂಡಿರ್ತಾರೆ. ಬಟ್ ನಮ್ಮನ್ನ ಕಂಪ್ಲೀಟ್ ಆಗಿ ತಿಳ್ಕೊಳಕ್ ಸಾಧ್ಯನೇ ನಮ್ ಜೊತೆ ಯಾರೋ ತುಂಬಾ ವರ್ಷಗಳಿದ್ದಾಗ, ಇಲ್ಲ ತುಂಬಾ ದಿನಗಳು ನಮ್ ಜೊತೆ ಕೆಲಸ ಮಾಡಿದಾಗ, ಇಲ್ಲ ನಾವು ಅವ್ರ ಜೊತೆ ತುಂಬಾ ಮಿಂಗಲ್ ಆದಾಗ. ಸೊ ಅಂತವ್ರ ಬಾಯಲ್ಲಿ ಆತರ ಮಾತುಗಳನ್ನ ಅಂಡ್ ನಂಗೆ ತುಂಬಾ ಜನ ಹೇಳಿದ್ದಾರೆ ಅದನ್ನ. ಸೊ ಅವಾಗ ನನ್ ಕೇಳಿಸ್ಕೊಂಡಾಗ ನಂಗೆ ತುಂಬಾ ಖುಷಿ. ಇನ್ಫ್ಯಾಕ್ಟ್ ಹೇಳ್ಬೇಕು, ನನಗ್ ನನ್ ಬಗ್ಗೆ ಖುಷಿ ಆಗಲ್ಲ, ಬಿಕಾಸ್ ಇದು ಯಾವ್ದು ನಾನಲ್ಲ, ಅವ್ರಗಳು ಹೇಳ್ಕೊಟ್ಟಿರೋದಕ್ಕೆ ನಾವ್ ಹಿಂಗಿರೋದು. ಅವಾಗ ಅವ್ರಗಳ ಬಗ್ಗೆ ಖುಷಿ ಆಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.